ಇನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಕಸರತ್ತು ಸ್ವಲ್ಪ ದಿನ ಮುಂದೂಡಿಕೆಯಾಗಿದೆ. ಆಗಬೇಕಾಗಿತ್ತು ನಿನ್ನೆ ಇವತ್ತಲ್ಲೇ, ಬಟ್ ಆಗಿಲ್ಲ. ಜುಲೈ 20ರವರೆಗೆ ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಲ್ಲಿಲ್ಲ, ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ವಾಪಸ್ ಹೋಗೋ ತನಕ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂತಿಮ ಅಭಿಪ್ರಾಯ ಪಡೆಯೋ ತನಕ ಯಥಾಸ್ಥಿತಿ. ಹೈಕಮಾಂಡ್ ಮುಂದೆ ಪಟ್ಟಿಯನ್ನು ನೀಡಿದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಆದರೆ ಇಬ್ಬರಿಗೂ ಇನ್ನೂ ಒಂದು ಪ್ರತ್ಯೇಕ ಪಟ್ಟಿ ಕಳಿಸ್ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್. ಒಟ್ಟು 48 ಆಕಾಂಕ್ಷಿಗಳ ಪಟ್ಟಿ ಅದು. ಅದರಲ್ಲಿ 20 ಜನರಿಗೆ ಫಿಲ್ಟರ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೀವು 48 ತಂದುಬಿಟ್ರೆ ಹೆಂಗಪ್ಪ, ಇರೋದೇ 20 ಸೀಟು, ಸೊ 20ಕ್ಕೆ ಇಳಿಸಿ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅದನ್ನು 20ಕ್ಕೆ ಇಳಿಸಿ ಕಳಿಸ್ಕೊಡ್ಬೇಕು. ಆಮೇಲೆ ಹೈಕಮಾಂಡ್ ಅವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಒಂದು ಫೈನಲ್ ಆಗಿ ಲಿಸ್ಟ್ ರೆಡಿ ಆಗುತ್ತೆ. ಗೊತ್ತಿಲ್ಲ ಇವ್ರನ್ನ ಮತ್ತೆ ಕರೀತಾರಾ ಅಥವಾ ಅವರೇ ಡಿಸೈಡ್ ಮಾಡ್ತಾರಾ ಏನಾಗುತ್ತೆ ಅಂತ. ಬಟ್ ಮುಂದಿನ ವಾರ ಆಗೋದಂತೂ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಏನು 60-40 ಅನುಪಾತದಲ್ಲಿ ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಸೊ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ. ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಶಾಸಕರ ಜೊತೆ. ಅಂದರೆ ಕೆಲವರೆಲ್ಲ ಹೋಗಿದ್ರಲ್ಲ ಲಾಬಿ ಮಾಡೋದಕ್ಕೆ, ಅವ್ರ ಜೊತೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಶಾಸಕರ ಜೊತೆ ಚರ್ಚೆ ಮಾಡಿ ಬಳಿಕ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಬಂದು ಒಂದು 2-3 ದಿನ ಗ್ಯಾಪ್ ತಗೊಂಡು ನಂತರ ಅವರು ಹೋಗ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಖರ್ಗೆ ಅವರಿಲ್ಲ ಅಂದರೂ ಕೂಡ ಒಂದು ಹಂತದ ಚರ್ಚೆ ಆಗಿದೆಯಾ? ಯಾರನ್ನ ಸಂಪುಟಕ್ಕೆ ತಗೋಬೇಕು, ಯಾರನ್ನ ತಗೋಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಬ್ರೀಫಿಂಗ್ ಆಗಿದೆಯಾ ಅಂತ? ಖಂಡಿತವಾಗ್ಲೂ ನೋಡಿ, ನಿನ್ನೆ ರಾಜ್ಯ ನಾಯಕರು ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಬಂದಿದ್ರು. ಆದರೆ ದೆಹಲಿಗೆ ಬಂದ ಬಳಿಕ ಇಡೀ ಲೆಕ್ಕಾಚಾರಗಳೆಲ್ಲ ಬದಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆ ರಾಹುಲ್ ಗಾಂಧಿ ಅವರನ್ನ CM ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಮತ್ತು BK ಹರಿಪ್ರಸಾದ್ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಯಮಗಳು ಅಥವಾ ಒಂದು ರೀತಿಯ ಗೈಡ್ಲೈನ್ಸನ್ನು ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು. ಸೊ ಅದರ ಆಧಾರದ ಮೇಲೆ ಒಂದಷ್ಟು ವರ್ಕೌಟ್ ಮಾಡ್ಕೊಂಡು ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುತೇಕ ಅದೆಲ್ಲವೂ ಕೆಲಸ ನಿನ್ನೆಯೇ ಆಗ್ತಾ ಇತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಉಪಸ್ಥಿತಿ ಇರದೇ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂದೂಡಿಕೆ ಕೂಡ ಆಗಿರುವಂಥದ್ದು. ಈ ಅವಧಿಯಲ್ಲಿ ಒಂದಷ್ಟು ಹೊಸ ಹೆಸರುಗಳನ್ನು ಕೂಡ ಸೇರ್ಪಡೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿಂದೆ ಸಂಪುಟದಲ್ಲಿದ್ದಂತಹ 40%ನಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡಿ, ಬಾಕಿ ಉಳಿದಂಥ 60%ನಲ್ಲಿ ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಿ. ಅದು 1-2 ಬಾರಿ ಶಾಸಕರಿಂದ ಹಿಡಿದು 10 ಬಾರಿ ಶಾಸಕರಾದವರು ಪರವಾಗಿಲ್ಲ, ಆದರೆ ಮೊದಲ ಬಾರಿ ಸಚಿವರಾಗ್ತಾ ಇರಬೇಕು. ಆ ರೀತಿಯಾದಂಥ ಒಂದು ತಂಡವನ್ನು ಕಟ್ಟಿ ಎಲ್ಲರಿಗೂ ಕೂಡ ಅವಕಾಶಗಳು ಸಮಾನವಾಗಿ ಸಿಗುವಂಥ ರೀತಿಯಲ್ಲಿ ಇರಬೇಕು. ಮತ್ತು ಸಮುದಾಯ, ಜಾತಿವಾರು, ಪ್ರಾದೇಶಿಕವಾರು ಈ ರೀತಿಯಾಗಿ ಎಲ್ಲ ಕಾಂಬಿನೇಷನ್ಸ್ಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ KC ವೇಣುಗೋಪಾಲ್ ಅವರ ನಿವಾಸದಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಒಂದು ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಹೇಗೆ ಸಿದ್ಧಪಡಿಸುವಂಥದ್ದು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಗಳು ಕೂಡ ಆಗಿದ್ದಾವೆ. ಈ ರಾಜ್ಯ ನಾಯಕರೆಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಹೋದ ಬಳಿಕ ಅವರವ್ರದೇ ಆಯಾಮದಲ್ಲಿ ಒಂದೊಂದು ಪಟ್ಟಿಗಳನ್ನು ಕೂಡ ಅವರು ಸಿದ್ಧಪಡಿಸಿಕೊಂಡು ಹೈಕಮಾಂಡ್ಗೆ ಅದನ್ನು ರವಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಭಾನುವಾರ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಆಗುವಂಥ ಸಾಧ್ಯತೆಗಳಿದೆ. ಅವರು ವಾಪಸ್ ಬಂದ ಬಳಿಕ ಈ ಪಟ್ಟಿಗಳನ್ನು ಪರಿಶೀಲನೆ ಮಾಡಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಹಂತದ ಚರ್ಚೆ ಆಗುತ್ತೆ. ಅದಾದ ಬಳಿಕ ರಾಜ್ಯ ನಾಯಕರಿಗೆ ಬುಲಾವ್ ಕೊಡಬೇಕು ಅಂತ ಅನಿಸಿದರೆ, ಅಗತ್ಯ ಚರ್ಚೆ ಬೇಕು ಅಂತ ಅನಿಸಿದರೆ ರಾಜ್ಯ ನಾಯಕರನ್ನು ಮತ್ತೊಮ್ಮೆ ಕರೆಸಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ಮತ್ತೊಂದು ಸುತ್ತಿನ ಚರ್ಚೆಗಳು ಕೂಡ ದೆಹಲಿಯಲ್ಲಿ ನಡೆಯುತ್ತೆ. ಅದಾದ ಬಳಿಕ ಅಂತಿಮವಾಗಿ ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಬಹುತೇಕ ಸೋಮವಾರ ಅಥವಾ ಮಂಗಳವಾರ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳಾಗಬಹುದು. ಮುಂದಿನ ವಾರದ ಅಂತ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ತಮ್ಮೆಲ್ಲ ಮಾಹಿತಿಗೆ ಶಬೀರ್ ಧನ್ಯವಾದ. ನೋಡೋಣ, ಸ್ವಲ್ಪ ಸಮಯ ತಗೊಂಡಿದ್ದಾರೆ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ.